ಸುಮಾರು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀರಾ, ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀರಾ ಪ್ರೋಗ್ರಾಮ್ಸ್ ಅನ್ನ. ಯಾವ್ದಾದ್ರೂ ಒಂದು ಪ್ರೋಗ್ರಾಮ್ ನಿಮ್ಮ ಮನ್ಸಿಗೆ ಮೆಲ್ಕ್ ಹಾಕೋ ತರ, ಅಂದ್ರೆ ಮರೆಯಕ್ಕಾಗಲ್ಲಪ್ಪ ಅನ್ನೋ ತರ ಪ್ರೋಗ್ರಾಮ್ ಯಾವ್ದಾದ್ರು ಇದೆಯಪ್ಪ? ನನಗೆ ಫಸ್ಟ್ ನಾ ಪ್ರಾರಂಭ ಮಾಡಿದ ಪ್ರೋಗ್ರಾಮ್ ನಮ್ಮ ಊರ ಕಡೆ ಸೊಗಲ್ ಅಂತ ಇದೆ ಮೇಡಮ್, ಸುಕ್ಷೇತ್ರ ಸೊಗಲ್ ಗ್ರಾಮ. ಅಲ್ಲಿ ಎಲ್ಲಾ ಹಳ್ಳಿಯಿಂದನೂ ಭಜನಿ ತಗೊಂಡ್ಬರ್ತಾರೆ. ಅವ್ರವ್ರಿಗೆ ತಿಳಿದಲ್ಲೇ ಭಜನಿ ತಗೊಂಡು ಅಲ್ಲೇ ಮೈಕ್ ಹಚ್ಕೊಂಡು ಅವರೇ ಹಾಡುದು ಗುಡ್ಡದಲ್ಲಿ. ಅಲ್ಲಿ ಹೋಲ್ ನೈಟ್ ಅಂದ್ರೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಕೇಳೋರು ಇರ್ಲಿ ಬಿಡ್ಲಿ, ನಾನು ಹಂಗೆ ಹಾಡ್ತಿದ್ದೆ ಅಲ್ಲಿ ಫಸ್ಟ್ ಒಂದು ಭಜನೆಯಲ್ಲಿ. ಅದು ಇನ್ನೂ ಮರಿಲಿಕ್ಕೆ ಆಗೋದಿಲ್ಲ ನನಗೆ. ನಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ರು, ಅದೊಂದು ದೊಡ್ಡ ಖುಷಿ ಅವಾಗ. ಆಮೇಲೆ ಸೌಂಡ್ ಶಾಪ್ ಈಶಾದವ್ರ ಜೊತೆಗೆ ಸದ್ಗುರುಗಳು ಇನ್ಸ್ಟಿಟ್ಯೂಟ್ಗೆ ಹೋದಾಗ ಫಸ್ಟ್ ಮಹಾಶಿವರಾತ್ರಿ ಕಾರ್ಯಕ್ರಮ, ಅಷ್ಟು ಜನ ನೋಡಿದ ಫಸ್ಟ್. ಆಮೇಲೆ ಭಯಂಕರ ಲಕ್ಷಾಂತರ ಜನ. ಆಮೇಲೆ ಅಲ್ಲಿ ಶ್ರುತಿ ಕೇಳೋಂಗಿಲ್ಲ, ಹಾಡ್ಬೇಕಾದ್ರೆ ಹೆಡ್ಫೋನ್ ಹಾಕೋಬೇಕು, ಯಾಕಂದ್ರೆ ಅವೆಲ್ಲ ರಿದಮ್ ಇರ್ತಾವೆ, ಅವಕ್ಕೂ ಸೌಂಡೇ ಹೆಚ್ಚಿರ್ತದೆ. ಅದೆಲ್ಲ ಗೊತ್ತಿಲ್ಲ. ಅಂದ್ರೆ ನಾವು ಹಾರ್ಮೋನಿಯಂ ತಬಲಾ ಒಂದು ಇದಿತ್ತು ಅಲ್ಲಿ, ಹಂಗೆ ಫಸ್ಟ್ ಸ್ಟೇಜು, ಅದು ಮರಿಲಿಕ್ಕೆ ಆಗೋದಿಲ್ಲ. ನಿಜಪ್ಪ. ಅಂದ್ರೆ ಒಂಥರ ಒಂದು ಬೇರೆ ಜಗತ್ತಿಗೆ ಕರ್ಕೊಂಡೋಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಹ ನಿಮ್ಗೆ ಕೊಟ್ಟಿದೆ. ಇಟ್ಸ್ ವೆರಿ ವೆರಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಒಂದೊಂದ್ ತರ ಅನುಭವ ಇರುತ್ತೆ. ನಿಜಪ್ಪ. ಪ್ರತಿಯೊಂದು ಕಾರ್ಯಕ್ರಮನೂ ಅದರದೇ ಆದಂಥ ಒಂದು ಅನುಭವನ ಕೊಡ್ತಾ ಇರುತ್ತೆ. ಸೊ ಐ ಥಿಂಕ್ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಬಿಟ್ಟಿದೆ. ಇನ್ನೊಂದು ಪುರಾಣ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ನಾನು ಗದಗಿನಲ್ಲಿ ಇರಬೇಕಾದ್ರೆ. ಈ ಪ್ರವಚನ ದೇವಿ ಪುರಾಣ ದಸರಾದಲ್ಲಿ ಹೇಳ್ತಾರಲ್ಲ, ಶ್ರಾವಣದಲ್ಲಿ ಪುರಾಣ ನಡೀತದೆ. ಅಲ್ಲಿ ಪುರಾಣ ಹೇಳ್ಬೇಕಾದ್ರೆ ಶಾಸ್ತ್ರಿಗಳ ಜೊತೆ ಹಾಡ್ಲಿಕ್ಕೆ ಹೋಗ್ತಿದ್ವಿ ನಾವು ಒಂದೊಂದು ತಿಂಗಳು. ಅಲ್ಲಿ ಒಂಥರ ಅನುಭವ ಹೆಂಗಂದ್ರೆ, ಒಂದೊಂದು ಊರಲ್ಲಿ ಭಯಂಕರ ಮೈಕಿಗೆಲ್ಲ ಚೆನ್ನಾಗಿರ್ತಿತ್ತು. ಆ ಹೆಣ್ಮಕ್ಳು ಹಳ್ಳಿಯಲ್ಲಿ ಎಲ್ಲ ಜನಪದ ಹಾಡ್ಬಿಟ್ರೆ ತಾಯಿ ಮೇಲೆ, ಈಗ ಒಂದು ಜನಪದ ಹಾಡಿದ್ವಿ ಅಂತ ತಿಳ್ಕೊಳ್ಳಿ, ಆ ತಾಯಿ ಸೆಂಟಿಮೆಂಟ್ ಹಾಡಿದ ತಕ್ಷಣ ಅಳೋರವ್ರು. ಅದೆಲ್ಲ ಭಾಳ ಖುಷಿ ಕೊಡೋದು ನಮಗೆ. ಅದ್ರ ಜೊತೆಗೆ ಒಂದೊಂದು ಕಡೆ ಮೈಕ್ ಚಲೋ ಇರ್ತದೆ. ಹಳ್ಳಿ ಅಂದ್ರೆ ಹಂಗಿರ್ತೈತಿ. ಈಗಿನ್ನೂ ಮೈಕ್ ಎಲ್ಲ ಇಂಪ್ರೂವ್ ಆಗಿದೆ. ಒಂದು ಹಗ್ಗ ಕಟ್ಟಿ ಒಂದು ಮೈಕ್ ಚೋತ್ ಬಿಟ್ಟಿರ್ತಿದ್ರು, ತಬಲಾ ಹಾಡೋರು ಇಬ್ರು ಅದರಲ್ಲೇ ಹಾಡ್ಬೇಕು. ಅದನ್ನು ಮರೆಯೋಕ್ಕಾಗಂಗಿಲ್ಲ. ಅಂದ್ರೆ ಅಲ್ಲಿಂದ ಬಂದಿದ್ದಕ್ಕೆ ನೀವು ಇನ್ನೂ ವ್ಯಾಲ್ಯೂ ಮಾಡ್ತೀರಾ ಪ್ರತಿಯೊಂದನ್ನು. ಬಹಳ ವ್ಯಾಲ್ಯೂ ಮಾಡ್ತೀರಾ. ಬಿಕಾಸ್ ಆ ಸ್ಥಿತಿಗಳಲ್ಲೇ ನೀವು ಅಷ್ಟು ಚೆನ್ನಾಗಿ ಹಾಡ್ಕೊಂಡು ಬಂದು ಇವತ್ತು ಎಲ್ಲ ಇಷ್ಟು ಸೊಫೆಸ್ಟಿಕೇಟೆಡ್ ಆಗಿ ಸಿಗುತ್ತೆ. ಅದು ಖುಷಿ ಮೇಡಮ್. ಯಾಕಂದ್ರೆ ಅಲ್ಲಿ ಒಂದು ಗ್ರಿಪ್ ಸಿಕ್ತು ನಮಗೆ ಪುರಾಣದಲ್ಲಿ ಕೂಡ. ಯಾಕಂದ್ರೆ ಅಲ್ಲಿ ಒಂದೊಂದ್ ಕಡೆ ಮೈಕ್ ಇರ್ತದ, ಒಂದೊಂದ್ ಕಡೆ ಇರುದಿಲ್ಲ. ಒಂದೇ ಮೈಕಲ್ಲಿ ಇಬ್ರು ನಡೆಸೋದು, ಆಮೇಲೆ ಏನು ಅಷ್ಟು ಇದು ಇರುದಿಲ್ಲ. ಬಹಳ ಸಂತೋಷ.